ಇಂದು ನಾವಿರೋ ಸ್ಥಿತಿಯನ್ನ ಮಾನವ ನಾಗರಿಕತೆ ಹಿಂದೆಂದೂ ಕಂಡಿಲ್ಲ. ನಾವು 6th ಮಾಸ್ ಎಕ್ಸ್ಟಿಂಕ್ಷನ್ನ ಮಧ್ಯದಲ್ಲಿ ನಿಂತಿದ್ದೇವೆ. ಇದು ಬ್ಲ್ಯಾಕ್ ಪ್ಲೇಗ್ಗಿಂತ ಅತಿ ಭಯಾನಕವಾದುದು. ಪ್ಲೇಗ್ ಕೇವಲ ಯುರೋಪಿನ ಜನಸಂಖ್ಯೆಯನ್ನ ಒಂದು ಅನುಪಾತದಲ್ಲಿ ಕಮ್ಮಿ ಮಾಡಿತ್ತು. ಹಿಟ್ಲರ್ ಕೇವಲ ಯಹೂದಿಗಳ ಜನಸಂಖ್ಯೆಯನ್ನ ಒಂದು ಅನುಪಾತದಲ್ಲಿ ಕಮ್ಮಿ ಮಾಡಿದ್ದ. ಇಲ್ಲಿನ ಬರಗಾಲಗಳು ಬಂಗಾಳ ಮತ್ತು ಬಿಹಾರದ ಜನಸಂಖ್ಯೆಯನ್ನ ಒಂದಷ್ಟು ಪ್ರಮಾಣದಲ್ಲಿ ಕಮ್ಮಿ ಮಾಡಿದ್ದವು. ಆದ್ರೆ ಇಂದು ನಾವಿರೋ ಹಂತದಲ್ಲಿ ಬರೀ ಮನುಷ್ಯರ ಜನಸಂಖ್ಯೆ ಅಷ್ಟೇ ಕಮ್ಮಿ ಆಗಲ್ಲ, ಅಥವಾ ಕೇವಲ ಕೆಲವು ಪ್ರತಿಶತದಷ್ಟು ಮಾತ್ರ ಕಮ್ಮಿ ಆಗಲ್ಲ. ನಾವು ಪೂರ್ತಿ ಅಳಿದು ಹೋಗ್ತೀವಿ. ನಾವೊಬ್ಬರೇ ಅಳಿಯುತ್ತಿಲ್ಲ, ನಮ್ಮ ಜೊತೆ ಎಲ್ಲ ಪ್ರಭೇದಗಳನ್ನ ನಾಶ ಮಾಡಿ ಅಳಿದು ಹೋಗ್ತೀವಿ. ಲಾಕ್, ಸ್ಟಾಕ್ ಅಂಡ್ ಬ್ಯಾರೆಲ್ ಅಂದಹಾಗೆ ಪೂರ್ತಿ ಸ್ವಚ್ಛವಾಗ್ತೀವಿ. ಏನೋ ಅತಿ ಭಯಾನಕ ಘಟಿಸ್ತಿದೆ, ಅದನ್ನ ತಡೆಯೋ ಸಾಹಸ ಮತ್ತು ದಮ್ಮು ನಮ್ಮಲ್ಲಿಲ್ಲ. ಅದಕ್ಕೆ ಮನರಂಜನೆ ಅನ್ನೋ ಮೋರ್ಫಿನ್ ತಗೋತಿದ್ದೀವಿ. ಟಿವಿಯಲ್ಲಿ ರಾಜಕೀಯ ಸುದ್ದಿಗಳ ಹೆಸರಲ್ಲಿ ನಡೆಯೋದು, ದೇಶವಿಡೀ ಹಬ್ಬೇರೋ ಈ ಧಾರ್ಮಿಕ ಮಸಾಲೆ ಎಲ್ಲವೂ ಮನರಂಜನೆಯೇ. ಜಗತ್ತಿನ ಈ ದೊಡ್ಡ ಯುದ್ಧಗಳು ನಮಗೆ ಕೇವಲ ಮನರಂಜನೆಯಾಗಿವೆ. ಆ ಮನರಂಜನೆ ಬೇಕಿರೋದೇ ಯಾಕಂದ್ರೆ ನಾವು ವಿನಾಶದ ಅಂಚಲ್ಲಿ ನಿಂತಿದ್ದೇವೆ. ನೀವು ಒಳಗಿಂದ ಎಷ್ಟು ದುಃಖದಲ್ಲಿರ್ತೀರೋ ಅಷ್ಟು ಮನರಂಜನೆ ಬೇಕಾಗುತ್ತೆ. ಬದುಕು ಎಷ್ಟು ಹಾದಿ ತಪ್ಪಿದೆಯೋ ಅಷ್ಟೇ ಹೆಚ್ಚಾಗಿ ಹೊರಗೆ ಓಡ್ತೀರಾ.